ಹಾಯ್ ಫ್ರೆಂಡ್ಸ್, ಎಲ್ಲ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ಬೆಳಗ್ಗೆ ಎಲ್ಲ ನಾನು ತೋಟದಲ್ಲಿ ಕೆಲಸ ಮಾಡ್ಕೊಂಡಿದ್ವಿ. ಆಮೇಲೆ ಮಧ್ಯಾಹ್ನ ಆಚೆಗೆ ಬಂದಿದ್ವಿ ಕೊತ್ತಂಬರಿ ಕೀಳೋಕ್ಕೆ. ಏನಂದರೆ ಕೊತ್ತಂಬರಿ ರೇಟ್ ಇಲ್ಲ ನೋಡಿ ಫ್ರೆಂಡ್ಸ್. ಒಂದೊಂದು ಜಾಗದಲ್ಲಿ ಬಂದೇ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಏನೋ ರೇಟ್ ಇದೆ ಅಂತ ನಮ್ಮ ಮನೆಯವರು ತೆಗೆದ್ರು. ಈ ಥರ ಲಾಸ್ ಆಗುತ್ತೆ ಅಂತ ಯಾವತ್ತೂ ಅಂದ್ಕೊಂಡಿದ್ದಿಲ್ಲ. ಏನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್, ವ್ಯಾಪಾರ ಮಾಡೋರ್ದೆಲ್ಲನೂ ಈ ಥರನೇ ನೋಡಿ ಫ್ರೆಂಡ್ಸ್. ಕಷ್ಟ, ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್. ಒಂದು ಸಲ ಬರುತ್ತೆ, ಒಂದು ಸಲ ಹೋಗುತ್ತೆ. ಒಂದು ತೋಟದಲ್ಲಿ ಸಿಗುತ್ತೆ, ಒಂದು ತೋಟದಲ್ಲಿ ಲಾಸ್ ಆಗುತ್ತೆ. ಕೈಯಿಂದ ಅಕ್ಕಿ ಕೊಡಬೇಕು, ಏನು ಮಾಡೋಕ್ಕಾಗುತ್ತೆ. ಈ ತೋಟದಲ್ಲೇ ಹೋಗುತ್ತೆ, ಇನ್ನೊಂದು ತೋಟದಲ್ಲಿ ಬರುತ್ತೆ. ಆವಾಗ ಖುಷಿ, ಇವಾಗ ಬೇಜಾರು. ಏನು ಮಾಡೋಕ್ಕಾಗುತ್ತೆ. ಎಲ್ಲನೂ ಕಿತ್ತೆ ಹಾಕ್ತಾಯಿದ್ವಿ. ನಮ್ಮ ಮನೆಯವರು ಎಲ್ಲ ಎತ್ಕೊಂಡೋಗಿ ಟೆಂಪೋಗೆ ಕೊಡ್ತಾಯಿದ್ರೆ, ಇಲ್ಲಿ ಬಂದರೆ ನನ್ನ ಮಕ್ಕಳೆಲ್ಲನೂ ಜೋಡಿಸ್ಕೊತಾಯಿದ್ರು. ನನ್ನ ಮಗಳೇ ಫ್ರೆಂಡ್ಸ್ ಜೋಡಿಸೋದು. ಎಕ್ಸಾಮ್ ಎಲ್ಲ ಆಯ್ತಲ್ವ, ಅದಕ್ಕೇನೆ ಇವತ್ತು ನನ್ನ ಮಗಳು ಜೋಡಿಸ್ತದಾಳೆ. ನೀವು ನೋಡ್ತಾ ಇರ್ಬೋದು, ಲೀವು ಕೊಟ್ಟಿದ್ದಾರಲ್ವ, ಅದಕ್ಕೇನೆ ಈ ಥರ ನಮ್ಮ ಜೊತೆಗೆ ಬಂದುಬಿಡ್ತಾರೆ. ಸಂಜೆ 6 ಗಂಟೆ ಆಗ್ಬಿಟ್ಟಿದೆ, ಅದಕ್ಕೆ ಬೇಗ ಎಲ್ಲ ಜೋಡಿಸ್ಕೊ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು. ಅವರಪ್ಪ ಹೇಳ್ತಾಯಿದ್ರು, ಅದಕ್ಕೇನೆ ಎಲ್ಲ ಜೋಡಿಸ್ಕೊತಾ ಇದ್ದಾಳೆ ನನ್ನ ಮಗಳು. ಬೇಗ ಕೊಡ್ಕೊಪ್ಪ, ನಾನು ಜೋಡಿಸ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಎಲ್ಲ ಎತ್ಕೊಂಬಂದು ಹಾಕ್ತಾಯಿದ್ರು. ಇವಳು ಎಲ್ಲ ಜೋಡಿಸ್ಕೊತಾ ಇದ್ಲು. ಆಮೇಲೆ ಆಯಿತು, ಎಲ್ಲ ಜೋಡಿಸಿದ್ದು ಟೆಂಪೋಗೆ ಲೋಡ್ ಮಾಡಿಬಿಟ್ಟು ಡೋರ್ ಹಾಕ್ತಾಯಿದ್ರು ನಮ್ಮ ಮನೆಯವರು. ಆಮೇಲೆ ನಾನು ನನ್ನ ಮಕ್ಕಳಿಗೆಲ್ಲ ಹೇಳ್ತಾಯಿದ್ದೆ, ಪಪ್ಪ ಜೊತೆ ಬನ್ನಿ ಅಂತ ಹೇಳ್ತಾಯಿದ್ದೆ. ಇಲ್ಲ, ನಾವು ನಡ್ಕೊಂಡು ಬರ್ತೀವಿ ಅಂದರು. ಬೇಡ, ನೀವು ಪಪ್ಪ ಜೊತೆ ಗಾಡಿಯಲ್ಲಿ ಬನ್ನಿ ಅಂತ ಬೈತಾಯಿದ್ದೆ. ನನ್ನ ಮಕ್ಕಳು ನನಗೆ ತುಂಬ ಸಪೋರ್ಟಾಗಿರ್ತಾರೆ ಫ್ರೆಂಡ್ಸ್. ಇವರೆಲ್ಲ ಬರ್ತಾರೆ ನಮಗೆ ಸೊಪ್ಪು ಕೀಳೋಕ್ಕೆ. ನೋಡಿ, ಇವಾಗ ನೀರು ಬರ್ತಾಯಿತ್ತು, ಅದಕ್ಕೇನೆ ಕೈ ಕಾಲೆಲ್ಲನೂ ತೊಳಿತಾ ಇದ್ದಾರೆ ಫ್ರೆಂಡ್ಸ್. ಯಾಕಂದರೆ ಮಣ್ಣು ಆಗಿರುತ್ತಲ್ವ, ಇಲ್ಲಿಂದ ಹೆಂಗೆ ಹೋಗೋದು ಅಂತೆಲ್ಲ ಹೇಳ್ಬಿಟ್ಟು ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಬರ್ತಾಯಿದ್ದೀವಿ. ಇವಾಗ ನೋಡಿ ಫ್ರೆಂಡ್ಸ್, ಇಷ್ಟೊತ್ತಾಗಿದೆ, 6:30 ಆಗ್ಬಿಟ್ಟಿದೆ. ಇಲ್ಲಿಂದ ಹೋಗೋಷ್ಟೊತ್ತಿಗೆ 6:45 ಆಗುತ್ತೆ. ನಡ್ಕೊಂಡೇ ಹೋಗ್ತಾಯಿದ್ದೀವಿ. ಟೆಂಪೋ ಲೇಟ್ ಆಗುತ್ತೆ ಬರೋದು ಅಂತ ಹೇಳ್ಬಿಟ್ಟು ಇವಾಗ ಹೋಗಿ ಅಡುಗೆ ಮಾಡಿ ತಿಂದು ಮಲ್ಕೊಳ್ಳೋ ಅಷ್ಟೊತ್ತಿಗೆ 8-9 ಗಂಟೆ ಆಗುತ್ತೆ. ತಿರ್ಗಾ ಎಡಿಟಿಂಗ್ ಅಂತೆ ಎಲ್ಲ ನೋಡಿ ಮಲ್ಕೊಳ್ಳೋ ಅಷ್ಟೊತ್ತಿಗೆ 11-12 ಗಂಟೆ ಆಗುತ್ತೆ. ತಿರ್ಗಾ ಬೆಳಗಿನ ಜಾವ 5 ಗಂಟೆಗೆ ಎದ್ದೇಳಬೇಕು ಫ್ರೆಂಡ್ಸ್. ಏನು ಮಾಡೋದು, ರೈತರದ್ದೆಲ್ಲ ಇಷ್ಟೇ ಕಷ್ಟ ಇರುತ್ತೆ ನೋಡಿ ಫ್ರೆಂಡ್ಸ್. ಅದಕ್ಕೆ ಹೇಳೋದು, ಕಷ್ಟ ಬಿದ್ರೇ ಇವತ್ತೇನೋ ಕಷ್ಟ, ನಾಳೆ ಸುಖ ಇದ್ದೇ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಕೊಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.